ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಎಫೆಕ್ಟಿವ್ ಬೇಬಿ ಕೇರ್ ಟಿಪ್ಸ್ ಅಲ್ಲಿ ಒಂದು ಪ್ರಮುಖ ಟಿಪ್ ಅನ್ನ ಕೊಡ್ಬೇಕು ಅನ್ಕೊಂಡಿದೀನಿ. ಎಲ್ಲಾ ತಾಯಂದ್ರೂ ಸಹ ಮಕ್ಕಳಿಗೆ 2 ವರ್ಷ ಆಗುವವರೆಗೆ ಒಳ್ಳೆಯ ಆಹಾರ ಕೊಟ್ಟಾಗ ಇದರಿಂದ ಮಗುವಿನ ರೋಗ ನಿರೋಧಕ ಶಕ್ತಿ ಚೆನ್ನಾಗಾಗತ್ತೆ. ನಿಮ್ಗೆಲ್ಲರಿಗೂನು ಸಹ ಗೊತ್ತು, ಮಗುವಿಗೆ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನ ಕೊಡ್ಬೇಕಾಗತ್ತೆ. ಆಮೇಲೆ 6 ತಿಂಗಳ ಆದ್ಮೇಲೆ ಒಂದೊಂದೇ ನಾವು ಆಹಾರವನ್ನ ಮಗುಗೆ ಕೊಡ್ತಾ ಹೋದಾಗ ಅವರ ಬೆಳವಣಿಗೆ ಚೆನ್ನಾಗಾಗತ್ತೆ. ಸೊ ಇಲ್ಲಿ ಕೆಲವೊಂದು ಸರಿ ಏನಾಗತ್ತೆ, ತಾಯಂದ್ರು ಮಗು ಬೇಗ ಬೇಗ ಊಟ ಮಾಡ್ತಾ ಇಲ್ಲ, ನುಂಗ್ತಾ ಇಲ್ಲ ಅನ್ನುವ ಕಾರಣಕ್ಕೆ ಅವರು ಮಾಡುವ ಆಹಾರವನ್ನ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ತಾ ಇರ್ತಾರೆ. ಅದನ್ನ ಪೂರ್ತಿಯಾಗಿ ಪೇಸ್ಟ್ ಮಾಡಿ ಅದನ್ನ ಮಗುವಿಗೆ ಕೊಡ್ತಾ ಇರ್ತಾರೆ. ಉದಾಹರಣೆಯಾಗಿ ಅನ್ನವನ್ನ ಮಾಡಿದಾಗ ಅನ್ನ ಮತ್ತು ಸ್ವಲ್ಪ ನೀರನ್ನ ಹಾಕಿ ಅದರ ಜೊತೆಗೆ ಬೆಂದಿರುವ ತರಕಾರಿಗಳನ್ನು ಹಾಕಿ ಎಲ್ಲಾನು ಸೇರಿ ಅದರಲ್ಲಿ ರುಬ್ಬಿ ಫುಲ್ ಪೇಸ್ಟ್ ಮಾಡ್ಬಿಡ್ತಾರೆ. ಅದು ಪೇಸ್ಟ್ ಮಾಡಿ ನೀರ್ ತರ ಆದಾಗ ಅದನ್ನ ಮಗುವಿಗೆ ಆ ಪೇಸ್ಟ್ ಅನ್ನ ತಿನ್ನಿಸ್ತಾ ಇರ್ತಾರೆ. ಅಂದ್ರೆ ಆ ಪೇಸ್ಟ್ ಅನ್ನ ಮಗುವಿನ ಬಾಯಲ್ಲಿಟ್ಟಾಗ ಅದು ಸುಮ್ನೆ ನುಂಗ್ತಾನೆ ಇರುತ್ತೆ. ಸೊ ಇಲ್ಲಿ ಏನಾಗತ್ತೆ, ಈ ರೀತಿ ಮಾಡಿದಾಗ ಇದರಿಂದ ಹಲವಾರು ಅನಾನುಕೂಲಗಳನ್ನು ಸಹ ಮಗುವಿಗೆ ಆಗುತ್ತೆ. ಆರೋಗ್ಯದಲ್ಲಿನೂ ಸಹ ವ್ಯತ್ಯಾಸ ಆಗಬಹುದು. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ವರ್ಕಿಂಗ್ ವುಮೆನ್ ಇದ್ರೆ ತಾಯಂದ್ರು ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅಂದಾಗ ಬೇಗ ಅವ್ರಿಗೆ ಊಟ ಮಾಡ್ಸೋದು ತುಂಬಾ ಸಮಯ ಇಲ್ಲ ಅಂದಾಗ ಅವಾಗ್ಲೂನು ಸಹ ಏನ್ ಮಾಡ್ತಾರೆ, ಎಲ್ಲಾ ಆಹಾರವನ್ನ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ಬಿ ಪೇಸ್ಟ್ ಮಾಡಿ ಮಕ್ಕಳಿಗೆ ತಿನ್ನಿಸ್ತಾ ಇರ್ತಾರೆ. ಇದರಿಂದ ಮಕ್ಕಳಲ್ಲಿ ಹಲವಾರು ದೈಹಿಕ ಅನಾನುಕೂಲಗಳು ಉಂಟಾಗತ್ತೆ. ಉದಾಹರಣೆಯಾಗಿ ನಿಮ್ಮೆಲ್ಲರಿಗೂನು ಸಹ ಗೊತ್ತು, ನಾವು ಆಹಾರವನ್ನ ಬಾಯಲ್ಲಿಟ್ಟಾಗ ಅದರ ರುಚಿ ನಮ್ಮ ನಾಲಿಗೆಗೆ ತಾಕಿದಾಗ ಅದರಿಂದ ಲಾಲಾರಸ ಉತ್ಪತ್ತಿ ಆಗತ್ತೆ. ಇದು ಜೀರ್ಣಕ್ರಿಯೆಗೆ ಬೇಕಾಗುವಂತಹ ಪ್ರಮುಖ ಅಂಶವಾಗಿದೆ. ಮಕ್ಕಳಲ್ಲಿನೂ ಸಹ ನಾವು ಆಹಾರವನ್ನ ಕೊಡ್ಬೇಕಾದ್ರೆ ಅದರ ರುಚಿ ಆಮೇಲೆ ಟೆಕ್ಸ್ಚರ್ ಅದು ಹೇಗಿದೆ, ತರಕಾರಿದಿರ್ಬಹುದು, ಯಾವುದೇ ಆಹಾರ ಪದಾರ್ಥದ ರುಚಿ ಹೇಗಿದೆ, ಯಾವುದೇ ಆಹಾರವನ್ನ ಸರಿಯಾಗಿ ಬೇಯಿಸಿ ಬೆಂದ ಮೇಲೆ ಅದನ್ನ ನಾವು ಸ್ವಲ್ಪ ಮೆತ್ತಗೆ ಕೈಯಿಂದನೇ ಅಥವಾ ಸ್ಪೂನಿಂದನೇ ಮೆತ್ತಗ್ ಮಾಡಿ ಅದಕ್ಕೆ ಸ್ವಲ್ಪ ಖಾರ ಆಮೇಲೆ ಉಪ್ಪು ಮುಂಚೆನೆ ಬೇಯ್ಬೇಕಾದ್ರೇನೆ ನಾವು ಹಾಕಿದಾಗ ಏನಾಗತ್ತೆ, ನಾವು ಸರಿಯಾಗಿ ಕಿವುಚಿ ಮಗುಗೆ ಊಟ ಮಾಡಿಸಿದಾಗ ಇದರಿಂದ ಸರಿಯಾದ ರುಚಿ ಮಗುವಿಗೆ ಗೊತ್ತಾಗುತ್ತೆ. ಯಾವ ತರಕಾರಿಗಳು ಹೇಗೆ ರುಚಿಯಾಗಿದೆ, ಕೆಲವು ತರಕಾರಿಗಳು ಮಗುವಿಗೆ ಆರೋಗ್ಯಕ್ಕೆ ಹೊಂದುವುದಿಲ್ಲ. ಆಗ ನಮಗ್ ಗೊತ್ತಾಗತ್ತೆ ಯಾವ ತರಕಾರಿಯನ್ನ ನಾವು ಮಗುಗೆ ತಿನ್ನಿಸ್ಬಾರ್ದು ಅಂತ. ಎಲ್ಲಾ ತರಕಾರಿಗಳನ್ನು ಹಾಕಿ ಅನ್ನದ ಜೊತೆಗೆ ಮಿಕ್ಸರ್ ಜಾರಲ್ಲಿ ರುಬ್ಬಿ ಆ ಪೇಸ್ಟ್ ಅನ್ನ ನಾವು ತಿನ್ಸಿದಾಗ ಇದರಿಂದ ಲಾಲಾರಸದ ಉತ್ಪತ್ತಿನೂ ಸಹ ಅಷ್ಟು ಸರಿಯಾಗಿ ಆಗೋದಿಲ್ಲ. ಮತ್ತು ಯಾವ ತರಕಾರಿಯಿಂದ ಮಗುಗೆ ಯಾವ್ದಾದ್ರು ಹೊಟ್ಟೆ ನೋವು ಇರಬಹುದು, ಅಜೀರ್ಣ ಇರಬಹುದು, ವಾಂತಿ ಆಗೋದಿರಬಹುದು, ಈ ತರದ ಸಮಸ್ಯೆಗಳು ಯಾವ ತರಕಾರಿಯಿಂದ ಬಂದಿದೆ ಅಂತಾನೂ ಸಹ ತಾಯಂದ್ರಿಗೆ ಗೊತ್ತಾಗೋದಿಲ್ಲ. ಸೊ ಯಾವಾಗ್ಲೂನು ಸಹ ಮಗುವಿಗೆ ಊಟ ಮಾಡಿಸ್ಬೇಕಾದ್ರೆ ನಾವು ಮನೆಯಲ್ಲಿ ತಯಾರಿಸಿದ ಆಹಾರವನ್ನ ಮೆತ್ತಗೆ ಕೈಯಿಂದಾನೇ ಅಥವಾ ಸ್ಪೂನಿಂದ ಮೆತ್ತಗ್ ಮಾಡಿ ತಿನ್ಸಿದ್ರೆ ಇದರಿಂದ ತುಂಬಾ ಒಳ್ಳೆಯ ಜೀರ್ಣಕ್ರಿಯೆನೂ ಸಹ ಮಗುವಿಗೆ ಆಗತ್ತೆ. ಆಮೇಲೆ ಈ ಆಹಾರನೂ ಸಹ ಅವರಿಗೆ ಜಗಿಯೋದಕ್ಕೆ ಹೇಗೆ ಜಗಿಬೇಕು, ಆಮೇಲೆ ಹೇಗೆ ಅದನ್ನ ನಾವು ನುಂಗ್ಬೇಕು ಅನ್ನೋದನ್ನ ಸರಿಯಾಗಿ ಮಕ್ಕಳು ತಿಳಿದುಕೊಳ್ತಾರೆ. ಇದನ್ನ ಆದಷ್ಟು ನಾವು ತಡೆಗಟ್ಟಬೇಕು. ಆಮೇಲೆ ಮಕ್ಕಳಿಗೆ ನಾವೇ ಸರಿಯಾಗಿ ಊಟ ಮಾಡಿಸಿದ್ರೆ ಕೈಯಿಂದ ಇದರಿಂದ ಅನುಕೂಲಗಳು ಜಾಸ್ತಿ ಇದೆ. ಆರೋಗ್ಯನೂ ಸಹ ಒಳ್ಳೆಯ ರೀತಿಯಲ್ಲಿ ಮಗುವಿನಲ್ಲಿ ವೃದ್ಧಿ ಆಗತ್ತೆ. ಆಮೇಲೆ ಊಟ ಮಾಡುವ ಆಹಾರ ಶೈಲಿ ಹೇಗಿರ್ಬೇಕು ಅನ್ನೋದನ್ನು ಸಹ ಮಗು ಕಲಿತುಕೊಳ್ಳುತ್ತೆ. ಅಂದ್ರೆ 6 ತಿಂಗಳ ಮಗುವಿಂದ ಯಾವಾಗ ಊಟ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅವಾಗಿಂದನೂ ಸಹ 2.5 ವರ್ಷದವರೆಗೆ ಸರಿಯಾದ ನಾವು ಆಹಾರ ಕ್ರಮವನ್ನ ಅನುಸರಿಸಿದರೆ ಮಕ್ಕಳಿಗೆ ಇದರಿಂದ ಒಳ್ಳೆಯ ಉಪಯೋಗ ಮಗುವಿಗೂನು ಸಹ ಆಗುತ್ತೆ, ಆರೋಗ್ಯನೂ ಸಹ ಚೆನ್ನಾಗಿರತ್ತೆ. ಈ ಅಂಶವನ್ನ ಎಲ್ಲಾ ತಾಯಂದ್ರಿಗೂನು ಸಹ ತಲುಪಿಸ್ಬೇಕು ಅಂತ ಈ ಚಿಕ್ಕ ವಿಡಿಯೋ ಮಾಡಿರೋದು. ಉಪಯುಕ್ತ ಮಾಹಿತಿ ನಿಮ್ಗೆ ಅನ್ಸಿದ್ರೆ ಬೇರೆಯವ್ರ ಜೊತೆಗೆ ಶೇರ್ ಮಾಡಿ. ಮತ್ತೆ ಮುಂದಿನ ಸತಿ ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.